ಫ್ರೆಂಡ್ಸ್, ರೈತನ ಮಿತ್ರ ಲೋಗೋಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಫ್ರೆಂಡ್ಸ್, ಎಲ್ಲರಿಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ರೈತರಿಗೆ ಮಾಹಿತಿಯನ್ನು ಕೊಡ್ತಾ ಇರ್ತವೆ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ಇದೊಂದು ವಿಡಿಯೋದಲ್ಲಿ ಮೆಕ್ಕೆಜೋಳ ಸ್ನೇಹಿತರೆ, ಮೆಕ್ಕೆಜೋಳ ಅಂದ್ರೆ ಬೆಳವಣಿಗೆ ಹೇಗಿದೆ ಹಾಗೆ ಇದರ ಬಗ್ಗೆ ಮಾಹಿತಿ ನೋಡ್ಕೊಂಡ್ ಬರೋಣ. ಇದನ್ನ ಗೊಂಜಾಳ ಹಾಕಿ ಫ್ರೆಂಡ್ಸ್ 2 ತಿಂಗಳಾಯ್ತು, ಬಗಲ್ ಕೂತಿದೆ ನೋಡಿ ಹೆಂಗಿದೆ. ಇದು ಕಂಪ್ನಿ ಬೀಜ ಯಾವುದಂದ್ರೆ ಮೈಕ್ರೋ ಗೊಂಜಾಳ ಬೀಜ ಸ್ನೇಹಿತರೆ. ಇದು ನೋಡಿ ತೆನಿ ಹೇಗಿದೆ, ಗೊಂಬೆ ಕೂತಿದೆ. ಇದೆಲ್ಲ ಒಂದೇ ಇದೆ ಫ್ರೆಂಡ್ಸ್ ಇದಕ್ಕೆ, ಹಾಗೆ ಇದಕ್ಕೂ ಒಂದೇ ಇದೆ. 1-2 ಬಗಲಿದಾವೆ ನೋಡಿ ಫ್ರೆಂಡ್ಸ್. ಇಲ್ಲಿ 1-2 ಬಗಲ್ ಕೂತಿದ್ದಾವೆ. ಈಗ 2 ತಿಂಗಳಾಗಿದೆ, ಇನ್ನ ಬೆಳವಣಿಗೆ ಇನ್ನ 1.5 ತಿಂಗಳು ಕಟ ಆಗ್ಬೇಕಾರೆ 3.5 ತಿಂಗಳು ಗೊಂಜಾಳ ಫ್ರೆಂಡ್ಸ್. ಇದು ಮೈಕ್ರೋ ಹಾಕಿದ್ದೇವೆ ನೋಡಿ. ಹಂಗೇನು ಎತ್ತರ ಭಾಳ ಹೋಗಿಲ್ಲ ಫ್ರೆಂಡ್ಸ್, ಇದು ಮೈಕ್ರೋ ಬೀಜ ಎತ್ತರ ಹೋಗಿಲ್ಲ. ಆದರೆ ಎಲಿ ಮಾತ್ರ ಅಗಲಿದೆ. ಎಲಿ ಅಗಲಿರೋದ್ರಿಂದ ಪೋಷಕಾಂಶಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಜಗ್ಗಿ ತೆನೆಗೆ ನೀಡುತ್ತವೆ. ಈಗ ಲಂಡಿದೆ ಫ್ರೆಂಡ್ಸ್ ಒಳಗೆ. ಗೊಂಜಾಳು ಇನ್ನ ಕಾಳು ಮುಡಿಲ್ಲ, ಇನ್ನ ಬೆಳವಣಿಗೆ ಆಗ್ತಾ ಇದೆ ಇಲ್ಲಿಗೆ. ಈಗ ನೆಲಾನು ಹಸಿ ಇದೆ ನೋಡಿ. ಇದಕ್ಕೆ 2 ತೆನೆಗಳು ಇದಾವೆ ಫ್ರೆಂಡ್ಸ್. ಈ ಮೈಕ್ರೋ ಇದೆಲ್ಲ ಒಳ್ಳೆಯ ಗುಣಮಟ್ಟ ಬೀಜ ಫ್ರೆಂಡ್ಸ್. ಆದರೆ ತೆನಿ 100ಕ್ಕೆ 50% ಸಿಂಗಲ್ ಆಗ್ತದೆ ಫ್ರೆಂಡ್ಸ್. ಇದು 100ಕ್ಕೆ 50% ಸಿಂಗಲ್ ತೆನಿ ಮಾತ್ರ ಆಗುತ್ತದೆ, ಡಬಲ್ ಆಗೋದಿಲ್ಲ. 2 ಬಗಲ್ ಹಿರಿಯೋದಿಲ್ಲ ಫ್ರೆಂಡ್ಸ್. ಇದು ಅಂದರೆ 100ಕ್ಕೆ 50, ಅರ್ಧ 2 ಬಗಲ್ ಹಿರಿತೈತಿ, ಅರ್ಧ ಸಿಂಗಲ್ ಹಿರಿತೈತಿ ನೋಡಿ ಫ್ರೆಂಡ್ಸ್. ಇದು ಇಲ್ಲಿ ಸಿಂಗಲ್ ಇದೆ, ಇಲ್ಲಿ ಡಬಲ್ ಇದೆ, ಹಾಗೆ ಇಲ್ಲಿ ನೋಡಿ ಫ್ರೆಂಡ್ಸ್ ಸಿಂಗಲ್ ಇದೆ, ಇಲ್ಲಿಯೂ ಡಬಲ್ ಇದೆ, ಇಲ್ಲಿಯೂ ಸಿಂಗಲ್ ಇದೆ ನೋಡಿ ಫ್ರೆಂಡ್ಸ್. ಇದು ಎಲ್ಲಿ ಆಗಲಿರೋದ್ರಿಂದ ಗೊಂಜಾಳು ಪೋಷಕಾಂಶ ಜಗ್ಗಿ ಒಂದೇ ತೆನೆಯನ್ನು ದಾಪ್ ಮಾಡ್ತೈತಂತೆ ಫ್ರೆಂಡ್ಸ್. ಇದು ನೋಡಿ ಹೇಗಿದೆ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ.